ತಾಲೂಕಿನ ಸಿಡಿ ಹೊಸಕೋಟೆ ಗ್ರಾಮದಲ್ಲಿ ದಸರಾ ಹಬ್ಬದ ವಿಜಯದಶಮಿ ದಿನದಂದು ಶ್ರೀ ಪಟೇಲಮ್ಮ ದೇವಿಯ 5ನೇ ವರ್ಷದ ಉತ್ಸವ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ಅದ್ಧೂರಿಯಾಗಿ ಆಚರಿಸಲಾಯಿತು. ರಾಜಪುರ ಮಠದ ಶ್ರೀ 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 ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇನ್ನು ಶ್ರೀ ಕ್ಷೇತ್ರ ಪಟೇಲಮ್ಮ ದೇವಿಯ ಸನ್ನಿಧಾನದಲ್ಲಿ ಬೆಳಗ್ಗೆಯಿಂದ ವಿಶೇಷ ಪೂಜೆ ಅಭಿಷೇಕ ಮಾಡಲಾಗಿತ್ತು. ನಂತರ ಗ್ರಾಮದ ಶ್ರೀ ಮಾರಮ್ಮ ದೇವಿ ದೇವಾಲಯದಿಂದ ಉತ್ಸವ ಮೂರ್ತಿಯೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಜನಪದ ಕಲಾ ತಂಡಗಳೊಂದಿಗೆ ಮಹಿಳೆಯರು ಪೂರ್ಣಕುಂಭ ಕಳಸ ಮೆರವಣಿಗೆ ಮುಖಾಂತರ ಪಟೇಲಮ್ಮ ದೇವಿಯ ಸನ್ನಿಧಾನಕ್ಕೆ ಆಗಮಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ವೀರಗಾಸೆ ಪೂಜಾ ಕುಣಿತ, ಕರಗ ಕುಣಿತ ವಿಶೇಷವಾಗಿತ್ತು. ಬೆಳಗ್ಗಿನಿಂದ ನಿರಂತರ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಾದ ಮಹೇಶ್, ಮುನಿರಾಜು, ಸಿಕೆ ಚಿನ್ನಪ್ಪ, ಗ್ರಾಮದ ಯುವಕರು, ಮುಖಂಡರು, ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ವಿಘ್ನಗಳಿಗೆ ಒಡೆಯನಾದಂತಹ ಈಶ್ವರನ ರುದ್ರ ವೀರಗಾಸೆಯನ್ನು ಹೇಳಿಕೊಟ್ಟಂತಹ ಮಹಾನ್ ಭಜೆ ಆವಯ ನಮ್ಮಯ್ಯ.
ಆನೇಕಲ್ ತಾಲೂಕಿನ ಸಿಡಿದಂತಹ ಶ್ರೀ ಕ್ಷೇತ್ರ ಪಟಾಲಮ್ಮ ಸನ್ನಿಧಿಯಲ್ಲಿ ವಿಶೇಷವಾಗಿ ವಿಜಯದಶಮಿ ಒಂದು ಪಟಾಲಮ್ಮ ದೇವಿಯ 5 ವರ್ಷದ ಉತ್ಸವ ಕಾರ್ಯಕ್ರಮ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಇದರ ಅಂಗವಾಗಿ ಒಂದು ಕ್ಷೇತ್ರದಲ್ಲಿ ಸುಮಾರು ಒಂದು 80 ವರ್ಷಗಳಿಂದ ಜಾತ್ರೆಯನ್ನು ಮಾಡ್ಕೊಂಡು ಬರ್ತಾಯಿದ್ರು. ಅದೇ ರೀತಿಯಲ್ಲಿ ಇಂದು ವಿಶೇಷವಾಗಿ ನಮ್ಮ ಮಹೇಶ್ ಅವರು ಎಲ್ಲ ಗ್ರಾಮಸ್ಥರ ಕಾಲದೊಂದಿಗೆ ಇಂದು ಇದು ಕೂಡ ಚಾಲನೆ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ವಿಶೇಷವಾಗಿ ಎಲ್ಲ ವಿಜಯದಶಮಿ ಹಬ್ಬದಂದು ಎಲ್ಲರೂ ಕೂಡ ಆ ತಾಯಿಯ ಆಶೀರ್ವಾದ ಲಭಿಸಲಿ, ಮಹಾಕಾಳಿ ಮಹಾ ಸರಸ್ವತಿ ದೇವಿ ಆಶೀರ್ವಾದ ತೆಗೆದುಕೊಳ್ಳುವಂಥ ಶಿವಮೊಗ್ಗ. ಈ ದಿನ ಶ್ರೀನಿವಾಸಕೋಟೆ ಗ್ರಾಮದಲ್ಲಿ ಶ್ರೀ ಪಟಾಲಮ್ಮ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿದೆ. ಸುಮಾರು 75-80 ವರ್ಷಗಳಿಂದ ನಿಂತೋಗಿರ್ತಂತೆ. ಈ ವರ್ಷ ಗ್ರಾಮಸ್ಥರೆಲ್ಲರೂ ಸೇರಿ ಬುದ್ಧಿಗಳ ಆಶೀರ್ವಾದದೊಂದಿಗೆ, ತಾಯಿ ಆಶೀರ್ವಾದದೊಂದಿಗೆ ಜಾತ್ರಾ ಮಹೋತ್ಸವ ಶುರು ಮಾಡಿದ್ದೀವಿ. ಇನ್ನು ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಿಂದ ಮಾಡ್ತೀವಿ. ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು, ತಾಯಿ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ವಿನಂತಿಸ್ಕೊಳ್ತೀವಿ. ಬೆಳಗ್ಗೆ ಊರ ಮಾರಮ್ಮನ ದೇವಸ್ಥಾನದಿಂದ ಎಲ್ಲ ಗ್ರಾಮ ದೇವತೆಗಳೊಂದಿಗೆ ಉತ್ಸವ ಕಾರ್ಯಕ್ರಮ ಕಲಾತಂಡಗಳೊಂದಿಗೆ ಬಂದಿದ್ದೀವಿ. ಇಲ್ಲಿ ಕಲಾತಂಡಗಳೊಂದಿಗೆ ಉತ್ಸವ ಮಾಡಿದ್ದೀವಿ. ಮತ್ತು ದೇವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 9 ಸುತ್ತಿನ ಉತ್ಸವವನ್ನು ಮುಗಿಸ್ತಾ ಇದ್ದೀವಿ. ವೀರಗಾಸೆ ಮತ್ತು ಪೂಜಾ ಕುಣಿತ, ಕಳಶ ಮೆರವಣಿಗೆ ಎಲ್ಲ ಒಂದು ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ಮಾಡಿದ್ದೀವಿ. ಹಾಗೆ ಊಟದ ವ್ಯವಸ್ಥೆ ಹಳೆ ಕಾಲದಲ್ಲಿ ಜಾತ್ರೆಗಳಲ್ಲಿ ಏನು ಮಾಡ್ತಿದ್ರು, ಅವರೇಕಾಳು ಸಾರು, ಮುದ್ದೆ, ಬೂಂದಿ, ಪಾಯಸ, ಈ ರೀತಿ ಒಂದು ವ್ಯವಸ್ಥೆ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಊಟ, ಎಲ್ಲರೂ ಖುಷಿ ಪಟ್ಟವ್ರೆ. ನಾಗರಿಕ ಬಂಧುಗಳಿಗೆ ಮತ್ತು ಶ್ರೀನಿವಾಸಕೋಟೆ ಗ್ರಾಮದ ಬಂಧುಗಳಿಗೆ ಹಾಗೂ ಪಟಾಲಮ್ಮ ದೇವಿಯ ಅಭಿಮಾನಿಗಳಿಗೆ, ಭಕ್ತರುಗಳಿಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳು ಕೋರ್ತಾ, ಇದೇ ಸಾರಿ ಪ್ರಥಮವಾಗಿ ನಮ್ಮೂರಲ್ಲಿ ಪಟಾಲಮ್ಮ ಜಾತ್ರೆ ಅಂತ ಮಹೋತ್ಸವ ನಡೀತಾ ಇದೆ. ಸುಮಾರು ನಾವು ಚಿಕ್ಕ ಮಕ್ಕಳಿಂದ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇತ್ತು. ಆದರೂ ಮಧ್ಯಕಾಲದಲ್ಲಿ ದೇವಸ್ಥಾನ ಮಟ್ಟಕ್ಕೆ ನಡೀತಾ ಇತ್ತು.
ಮಹೇಶ್ ಅವರು ಏನು ಆ ಅಮ್ಮ ಅನುಗ್ರಹ ಕೊಟ್ಟರು 4 ವರ್ಷದಿಂದ ಎಲ್ಲರೂ ಸೇರಿಸಿ ಇಲ್ಲಿ ಕಾರ್ಯಕ್ರಮ ದೇವಸ್ಥಾನ ಮಾಡ್ತಿದ್ರು. ಆದರೆ ಈ ವರ್ಷ ಜಾತ್ರೆ ಮಾಡಬೇಕಂತಲೇ ಪ್ರಾರಂಭ ಮಾಡಿದ್ದಾರೆ. ಆ ಪಟಾಲಮ್ಮ ಮಹೇಶ್ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಈ ಭಕ್ತಾದಿಗಳಿಗೆಲ್ಲನೂ ಪಟಾಲಮ್ಮ ದೇವಿ ಭಕ್ತರಿಗೆಲ್ಲನೂ ಆ ಪಟಾಲಮ್ಮ ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮ ಬರೋ ವರ್ಷ ಜಾತ್ರೆಯಿಂದ ವಿಜೃಂಭಣೆ ನಡೀಬೇಕದಕ್ಕೆ ತಮ್ಮೆಲ್ಲರೂ ಸಹಕಾರ ಕೊಡಬೇಕು. ಬೆಳಗ್ಗೆಯಿಂದ ತುಂಬ ಕಾರ್ಯಕ್ರಮಗಳು ಕಳಿಸ್ತಾ ಇರ್ಬೋದು, ಊಟ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು. ಸಾರ್ವಜನಿಕರು ಮುಂದಿನ ಬರೋ ವರ್ಷದಲ್ಲಿ ಇದನ್ನು ಜಾತ್ರೆಯಾಗಿ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆಸೋದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಸಂಪೂರ್ಣ ಯಶಸ್ವಿಯಾಗಿ ಜಾತ್ರೆಯಾಗಿ ಮಾಡಬೇಕಂತೇಳಿ ನಮ್ಮ ಗ್ರಾಮ ದೇವತೆ ಪರವಾಗಿ ತಮ್ಮೆಲ್ಲರಿಗೂ ಪ್ರೇರಿತ ಬರ್ತೀನಿ. ಗ್ರಾಮ ದೇವತೆ ಪಟಾಲಮ್ಮ ಅಂದರೆ 7 ತಾಲೂಕಲ್ಲಿ ಹೆಸರುವಾಸಿ ದೇವರು. ಈ ದೇವರ ಮಹಿಮೆ ಯಾರು ಅವರು ಭಕ್ತರಿದ್ದಾರೆ ಅವ್ರಿಗೆ ಗೊತ್ತಿರೋದು. ಯಾವಾಗ ಶುಕ್ರವಾರ, ಭಾನುವಾರ, ಮಂಗಳವಾರ ನಿತ್ಯ ಪೂಜೆ ನಡೀತದೆ. 40 ವರ್ಷ ಆಗಿತ್ತು ಈ ಥರ ಜಾತ್ರೆ ನಡೆದು. ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಸೇರಿಕೊಂಡು ಸ್ವಾಮಿಗಳು ರಾಜಾಪುರದ ನಮ್ಮ ರಾಜೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಎಲ್ಲ ಪೂರ್ತಿ ಊರೆಲ್ಲ ಮೆರವಣಿಗೆ ಮಾಡಿ ಇಲ್ಲಿ ಬಂದು ಒಳ್ಳೆ ಜಾತ್ರೆ ಥರ ಜಾತ್ರೆನೇ ಮಹೇಶ್ ಅವರು ಮುಂದೆ ನಿಂತ್ಕೊಂಡಿದ್ದ ಊರ್ದೆ ಸಂಪೂರ್ಣವಾಗಿ ಎಲ್ಲ ಅವ್ರದ್ದೇ. ನಾವು ಅವ್ರ ಜೊತೆಲಿ ಕೈ ಜೋಡಿಸಿದ್ದೀರಿ, ಸುಳ್ಳು ಹೇಳೋಕ್ಕೆ ಹೋಗಲ್ಲ. ಬರೋ ವರ್ಷ ಎಲ್ಲರೂ ಸೇರಿಕೊಂಡು ಇನ್ನೂ ಅದ್ಧೂರವಾಗಿ ಮಾಡ್ತೀರಿ ಅಂತೇಳಿ ಈ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಸಿಡಿವಸ್ಕೋಟೆ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಈ ಶ್ರೀ ಪಟಾಲಮ್ಮ ದೇವಿಯ 5ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ದೇವರುಗಳ ಉತ್ಸವ ಇರ್ಬೋದು, ಆಮೇಲೆ ಊಟದ ವ್ಯವಸ್ಥೆ ಇರ್ಬೋದು. ಇಲ್ಲಿ ಬಂದಿರುವಂಥ ಜನಗಳಿಗೆ ಸುತ್ತಮುತ್ತಲಿಂದ ಊರುಗಳಿಂದ ಬಂದು ನಮ್ಮ ದೇವಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ. ಇನ್ನೂ ಹೆಚ್ಚಿನ ಜನಸಂಖ್ಯೆ ಬಂದು ಈ ಉತ್ಸವವನ್ನು ತುಂಬ ಸಂಭ್ರಮದಿಂದ ನೆರವೇರಿಸ್ಕೊಡ್ಬೇಕಂತ ಎಲ್ಲ ಗ್ರಾಮಸ್ಥರಲ್ಲಿ ಸುತ್ತಮುತ್ತ ಊರಿನ ಗ್ರಾಮಸ್ಥರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.